ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ನಿಂದ ಬೆಲೆ ಏರಿಕೆಯ ಸಮರ ನಡೀತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಲೆ ಏರಿಕೆಯ ಹೋರಾಟ ನಡೀತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬೆಳಿಗ್ಗೆನೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಅನೇಕ ಜೆಡಿಎಸ್ ಶಾಸಕರು ಬಂದಿದ್ದಾರೆ. ಇನ್ನು ನ್ಯೂಸ್ 18 ಜೊತೆ ಮಾತಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸಿಎಂ ಹಾಗೂ ಡಿಸಿಎಂ ಮೇಲೆ ಕಿಡಿಕಾರಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಬಳಿ ಜೆಡಿಎಸ್ ಪಕ್ಷದವರು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಇದ್ರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ನಡೆ, ಇವತ್ತಿನ ನಡೆ ಏನು ಸರ್? ಆಕ್ಚುಲಿ ಏನು ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನು ನಿಮ್ಮ ಗುರಿ ಏನಿತ್ತು ಕಾಂಗ್ರೆಸ್ ಸರ್ಕಾರ ಮುಟ್ಟಿಸೋದಕ್ಕೆ? ಈಗ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಹಂತದಲ್ಲೂ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಜೊತೆಯಲ್ಲಿ ಭ್ರಷ್ಟಾಚಾರ ವಿಚಾರವಾಗಿ ನೀವು ಈಗ ತಾನೇ ಪ್ರಸ್ತಾವನೆ ಮಾಡ್ತಿದ್ದೀರಿ. ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಇತ್ತೀಚೆಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅವೆಲ್ಲವೂ ಕೂಡ ಮುನ್ನೆಲೆಗೆ ಮಾಧ್ಯಮದ ಮಿತ್ರರು ನೀವೇ ತೊಗೊಂಡು ಬಂದು ಕೊಟ್ಟಿದ್ದೀರಿ. ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ ಇವತ್ತು ಭ್ರಷ್ಟಾಚಾರದಲ್ಲಿ, ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್. ಸೊ ಒಂದು ಬೆಲೆ ಏರಿಕೆ, ಒಂದು ಈ ವಿಚಾರ ಇರ್ಬೋದು, ಜೊತೆಯಲ್ಲಿ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಇವತ್ತೇನು 33,000 ಕೋಟಿಯಷ್ಟು ಹಣ ಪಾವತಿ ಆಗಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಳಂಬ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಗೊತ್ತಿಲ್ಲ. ಇವತ್ತು ಬಹುಶಃ ದಾಖಲೆ ಪ್ರಮಾಣ ಮೀರೋಗಿದೆ. ಪರ್ಸೆಂಟೇಜ್ ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇಲ್ಲ ಇವತ್ತು ಕಮಿಷನ್ನಲ್ಲಿ. ಇವತ್ತು ಸಚಿವರ ಮಕ್ಕಳುಗಳು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತೇನೋ ಒಂದು ಆರೋಪ ಬಂದಿದೆ. ಅದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷದವರಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರುಗಳು ಮಾತನಾಡಿರ್ತಕ್ಕಂಥದ್ದು. ಯಾವ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಚರ್ಚೆ ಮಾಡ್ತಾರೆ? ಇವತ್ತು ಕಸದ ಮೇಲೆ ಸೆಸ್ ಹಾಕಿದ್ದಾರೆ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸೆಸ್ ಹಾಕಿದ್ದಾರೆ. ಕಸ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಅದ್ರ ಮೇಲೆ ಸೆಸ್ ಹಾಕಿದ್ದಾರೆ. ನಾವು ತಗೊಳ್ತಾ ಇರ್ತಕ್ಕಂಥ, ಕುಡಿತಾ ಇರ್ತಕ್ಕಂಥ ಈ ಗಾಳಿ, ಉಸಿರಾಡ್ತಾ ಇರ್ತಕ್ಕಂಥ ಈ ಗಾಳಿ ಮೇಲೆ ಅದು ಒಂದು ಬಿಟ್ಟಿದ್ದಾರೆ ಅಷ್ಟೇ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಬರ್ಬೋದು. ಒಂದು ಇಶ್ಯೂನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಪಾಪ JP ಭವನಕ್ಕೆ, ನಮ್ಮ ಪಕ್ಷದ ಕಚೇರಿಗೆ ಇವತ್ತೇನೋ ಬಾಡಿಗೆಗಳು ಕೊಟ್ಕೊಂಡು ಲಾರಿಗಳು ತರಿಸಿ ಏನೋ ಅಲ್ಲಿ ಕಳಿಸ್ತಾ ಇದ್ದಾರಂತೆ. ದಯಮಾಡಿ ಆ ಶ್ರಮ ನೀವು ತಗೊಳಕ್ ಹೋಗಬೇಡಿ. ನಾವೇ ಒಂದು ಒಳ್ಳೆ ಲಾರಿ ಇವ್ರಿಗೋಸ್ಕರ ತರಿಸಿ ಫ್ಲಾಗ್ ಆಫ್ ಮಾಡಿ ನಮ್ಮ ಪಾರ್ಟಿ ಆಫೀಸಿಂದ KPCC ಕಚೇರಿಗೊಂದು, ಮುಖ್ಯಮಂತ್ರಿಗಳ ಕಚೇರಿಗೊಂದು, ಉಪಮುಖ್ಯಮಂತ್ರಿಗಳ ಮನೆಗೊಂದು ಕಳಿಸ್ಕೊಡ್ತೀವಿ. ಈ ಲಾರಿ ಇವತ್ತು ನಮ್ಮ JP ಭವನಕ್ಕೆ ಕಳಿಸೋದ್ ಬದಲು ಇಲ್ಲೆಲ್ಲ ರಾಶಿ ಕಸ ಬಿದ್ದಿದೆ ಬೆಂಗಳೂರು ನಗರದಲ್ಲಿ, ಅದನ್ನ ಎತ್ಕೊಂಡು KPCC ಕಚೇರಿಲಿ ಡಂಪ್ ಮಾಡಕ್ಕೆ ಹೇಳಿ ಕಸನ. ಇದಿಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.